ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ದ್ವಿತೀಯ PUCಯ 2025-26ರ ಬ್ಲೂ ಪ್ರಿಂಟ್ ಸಬ್ಜೆಕ್ಟು ಕನ್ನಡ ಆಗಿರುತ್ತೆ. ಇದನ್ನು ನೀಲನಕ್ಷೆ ಅಂತ ನಾವು ಕರಿತೇವೆ, ಹೌದಲ್ವಾ? ಈಗ ಈ ಒಂದು ವಿಡಿಯೋದಲ್ಲಿ ಕನ್ನಡ ಯಾರೆಲ್ಲ ತೆಗೆದುಕೊಂಡಿದ್ದೀರೋ ಅವರಿಗೆ ಪದ್ಯ ಭಾಗ, ಗದ್ಯ ಭಾಗ, ದೀರ್ಘ ಗದ್ಯ ಹಾಗೂ ಭಾಷಾಭ್ಯಾಸದಿಂದ ಎಷ್ಟು ಅಂಕಗಳು ಎಕ್ಸಾಮಿಗೆ ಬರುತ್ತೆ ಅಂತ ನಾವೀಗ ನೋಡ್ತಾ ಹೋಗೋಣ. ಬನ್ನಿ. ಮೊದಲನೇದಾಗಿ ಪದ್ಯ ಭಾಗ ಅಂದರೆ ಪೋಯಮ್ ನಿಮಗೆ ಎಷ್ಟು ಮಾರ್ಕ್ಸಿಗಿದೆ? ನಿಮಗೆ ಪದ್ಯಗಳು ಟೋಟಲು 43 ಮಾರ್ಕ್ಸಿಗೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬರುತ್ತೆ. 80 ಮಾರ್ಕ್ಸ್ ಕ್ವಶನ್ ಪೇಪರಲ್ಲಿ 43 ಮಾರ್ಕ್ಸು ಪದ್ಯಗಳಿಂದನೇ ಬರುತ್ತೆ. ಬನ್ನಿ, ಈಗ ಪದ್ಯ 1 ಕದಡಿದ ಸಲೀಲಂ ತಿಳಿ ಒಂದದೆ ಅಂತ ಇದೆ. ಇದು 7 ಮಾರ್ಕ್ಸಿಗೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬರುತ್ತೆ. 1 ಅಂಕದ ಒಂದು MCQ ಬರುತ್ತೆ, ಹಾಗೂ 2 ಅಂಕದ ಒಂದು ಪ್ರಶ್ನೆ ಬರುತ್ತೆ, 4 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಕ್ಲಿಯರ್? ವಚನಗಳು ಅಂತ ಇದೆ ಎರಡನೆಯ ಪದ್ಯ, ಅದು ಕೇವಲ 5 ಮಾರ್ಕ್ಸಿಗಿದೆ. ಅದು ಒಂದು MCQ ಬರುತ್ತೆ, ಹಾಗೂ 4 ಅಂಕದ ಒಂದು ಪ್ರಶ್ನೆ ಬರುತ್ತೆ. ನೆಕ್ಸ್ಟ್ ಮೂರನೆಯ ಪದ್ಯ ಇನ್ನು ಹುಟ್ಟದೇ ಇರಲಿ ನಾರಿ ಅಂತ ಇದೆ ಅಲ್ವಾ, ಅದು 7 ಮಾರ್ಕ್ಸಿಗಿದೆ, 7 ಮಾರ್ಕ್ಸಿಗೆ. ಅದು ನಿಮಗೆ 3 ಅಂಕದ ಒಂದು ಪ್ರಶ್ನೆ ಹಾಗೂ 4 ಅಂಕದ ಒಂದು ಪ್ರಶ್ನೆ ಆ್ಯನ್ಯುವಲ್ ಎಕ್ಸಾಮಿಗೆ ಬರುತ್ತೆ. ಆಯಿತಾ? ಪಗೆಯಂ ಬಾಲಕನೆಂಬರೆ ಅಂತ ಇದೆ ಅಲ್ವಾ, ಅದು 4 ಮಾರ್ಕ್ಸಿಗಿದೆ. ಇಲ್ಲಿ ನಿಮಗೆ 1 MCQ ಬರುತ್ತೆ, 1 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರುತ್ತೆ, ಹಾಗೂ 2 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಕ್ಲಿಯರ್? ನೆಕ್ಸ್ಟು ಮತ್ತೇನು ಹೇಳೋದು? ಜಾಲಿಯ ಮರದಂತೆ ಅಂತ ಒಂದು ಪದ್ಯ ಇದೆ. ಅದು ನಿಮಗೆ 2 ಮಾರ್ಕ್ಸಿಗಿದೆ ಮಾತ್ರ. ಆಯಿತಾ? ಇದು 1 MCQಸಲ್ಲಿ ಬರುತ್ತೆ, 1 ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಬರುತ್ತೆ ಅಷ್ಟೇ. ನೆಕ್ಸ್ಟು ಹಬ್ಬಲಿ ಅವರ ರಸಬಳ್ಳಿ ಅಂತ ಇದೆ. ಇದು ನಿಮಗೆ 3 ಅಂಕದ ಒಂದು ಪ್ರಶ್ನೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬರುತ್ತೆ ಈ ಒಂದು ಪದ್ಯದಿಂದ. ಆಯಿತಾ? ಬೆಳಗು ಜಾವ ಅಂತ ಇದೆ. ಇದು 3 ಅಂಕಕ್ಕೆ ವೇಟೇಜನ್ನು ಪಡೆದುಕೊಂಡಿದೆ. ಇಲ್ಲಿ 1 MCQಸ್ಗಳನ್ನು ಕೊಡ್ತಾರೆ, 2 ಅಂಕದ ಒಂದು ಪ್ರಶ್ನೆ ಇರುತ್ತೆ. ಕ್ಲಿಯರ್? ನೆಕ್ಸ್ಟು ಮುಂಬೈ ಜಾತಕ ಅಂತ ಇದೆ. ಈ ಮುಂಬೈ ಜಾತಕ ಟೋಟಲ್ಲು ನಿಮಗೆ 4 ಮಾರ್ಕ್ಸಿಗೆ ಬರುತ್ತೆ. ಕೇವಲ 1 ಪ್ರಶ್ನೆ, 4 ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ. ನೆಕ್ಸ್ಟ್ ಶಿಲುಬೆ ಏರಿದ್ದಾನೆ ಅಂತ ಇದೆ. ಇದು ನಿಮಗೆ 3 ಮಾರ್ಕ್ಸಿಗಿದೆ. ಟೋಟಲ್ ಆ್ಯನ್ಯುವಲ್ ಎಕ್ಸಾಮಿಗೆ 1 MCQ ಬರುತ್ತೆ, 2 ಅಂಕದ ಒಂದು ಪ್ರಶ್ನೆ ಕೂಡ ಬರುತ್ತೆ. ಕ್ವಶನ್ ನಂಬರ್ 10 ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಅಂತ ಇದೆ. ಇದು 3 ಮಾರ್ಕ್ಸಿಗಿದೆ. ಇದು ನಿಮಗೆ 3 ಅಂಕದ ಒಂದು ಪ್ರಶ್ನೆ ಬರುತ್ತೆ ಅಷ್ಟೇ. ಹತ್ತಿ ಚಿತ್ತ ಮುತ್ತ ಅಂತ ಇದೆ. ಇದು ನಿಮಗೆ 1 MCQs ಬರುತ್ತೆ ಅಷ್ಟೇ, ಮುಗೀತು. ಆಯಿತಾ? ಒಮ್ಮೆ ನಗುತ್ತೇನೆ ಅಂತ ಇದೆ. ನೋಡಿ ವಿದ್ಯಾರ್ಥಿಗಳೇ, ನಿಮಗೆ MCQಸು 10 ಬರುತ್ತೆ, 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರುತ್ತೆ, 5 ಮ್ಯಾಚ್ ದ ಫಾಲೋಯಿಂಗ್ ಇರುತ್ತೆ. ಅಂದರೆ ಟೋಟಲ್ 20 ಮಾರ್ಕ್ಸ್ ಆಯಿತು. ಆಯಿತಾ? ನೆಕ್ಸ್ಟು ಒಮ್ಮೆ ನಗುತ್ತೇನೆ. ಈ 1 ಅಂಕದ ಪ್ರಶ್ನೆಗಳು MCQಸಲ್ಲಿ ಬರ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಬರ್ಬೋದು, ಅಥವಾ ಮ್ಯಾಚ್ ದ ಫಾಲೋಯಿಂಗಲ್ಲೂ ಬರುವ ಸಾಧ್ಯತೆ ಇರುತ್ತೆ. ಈಗ ಗದ್ಯ ಭಾಗವನ್ನು ನಾವು ನೋಡೋಣ ಬನ್ನಿ. ಈ ಗದ್ಯ ಭಾಗ ಅಂದರೆ ಪ್ರೋಸು. ಈ ಪ್ರೋಸು ಅಂದರೆ ಪಾಠಗಳಿಂದ ನಿಮಗೆ ಟೋಟಲ್ಲು 32 ಮಾರ್ಕ್ಸಿಗೆ ಬರುತ್ತೆ. ಇದರ ಅರ್ಥವೇನು? ಪದ್ಯ ಭಾಗ 43 ಅಂಕ, ಹೌದಲ್ವಾ? 32 ಮಾರ್ಕ್ಸಿಗೆ ನಿಮಗೆ ಪಾಠಗಳು ಇದ್ದಾವೆ. ಮುಟ್ಟಿಸಿಕೊಂಡವನು ಅಂತ ಇದೆ. ಚಾಪ್ಟರ್ 1 6 ಮಾರ್ಕ್ಸಿಗಿದೆ. ಆಯಿತಾ? ಚಾಪ್ಟರ್ 1 6 ಮಾರ್ಕ್ಸು, 1 MCQ ಬರುತ್ತೆ, 2 ಮಾರ್ಕ್ಸ್ 1 ಕ್ವಶನು, 3 ಮಾರ್ಕ್ಸ್ 1 ಕ್ವಶನ್ ಬರುತ್ತೆ. ಆಯಿತಾ? ವಾಲ್ಫೇರ್ ಅಭಿವೃದ್ಧಿ ತಂದ ದುರಂತ ಅಂತ ಇದೆ. ಇದು 4 ಮಾರ್ಕ್ಸಿಗಿದೆ. ಅಂದರೆ 4 ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗತ್ತೆ. ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅಂತ ಒಂದು ಪಾಠ ಇದೆ, 3ನೆಯ ಪಾಠ. ಅದು ನಿಮಗೆ 4 ಮಾರ್ಕ್ಸಿಗೆ ಬರುತ್ತೆ. ಅಂದರೆ 1 MCQ ಹಾಗೂ 3 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಕನ್ನಡವನ್ನು ಕಟ್ಟುವ ಕೆಲಸ, ಇದು ಕೂಡ 3 ಮಾರ್ಕ್ಸಿಗಿದೆ. ಅದು ನಿಮಗೆ 1 MCQ ಬರುತ್ತೆ, 2 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಕ್ಲಿಯರ್ ಮೈ ಡಿಯರ್? ನೆಕ್ಸ್ಟು ನೋಡೋಣ. ನೋಡಿ, ದಣಿಗಳ ಬೆಳ್ಳಿ ಲೋಟ ಅಂತ ಇದೆ. ಇದು ನಿಮಗೆ 5 ಮಾರ್ಕ್ಸಿಗಿದೆ. 1 MCQ ಬರುತ್ತೆ, ಹಾಗೂ 4 ಅಂಕದ ಒಂದು ಪ್ರಶ್ನೆ ಆ್ಯನ್ಯುವಲ್ ಎಕ್ಸಾಮಿಗೆ ಬರುತ್ತೆ. ಬದುಕನ್ನು ಪ್ರೀತಿಸಿದ ಸಂತ ಅಂತ ಇದೆ. 3 ಅಂಕದ ಒಂದು ಪ್ರಶ್ನೆ ಬರುತ್ತೆ, ಹಾಗೂ 3 ಮಾರ್ಕ್ಸ್ ಇದೆ ಟೋಟಲು. 1 MCQ ಹಾಗೂ 2 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಚಾಪ್ಟರ್ 7 ತಿರುಳ್ಗನ್ನಡ ಬೆಳ್ನುಡಿ ಅಂತ ಇದೆ.
ಇದು ನಿಮಗೆ 4 ಮಾರ್ಕ್ಸಿಗಿದೆ. ಒಂದು MCQ ಬರುತ್ತೆ ಹಾಗೂ 3 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಹಳ್ಳಿಯ ಚಹಾ ಲೋಟಗಳು ಅಂತ ಇದೆ, ಹೋಟೆಲುಗಳು ಅಂತ. ಇದು 8ನೆಯ ಪಾಠ. ಇದು ನಿಮಗೆ 3 ಮಾರ್ಕ್ಸಿಗಿದೆ. ಇಲ್ಲಿ ಒಂದು MCQ ಬರುತ್ತೆ ಹಾಗೂ ಒಂದು 2 ಅಂಕದ ಪ್ರಶ್ನೆ ಬರುತ್ತೆ. ಇಲ್ಲಿಗೆ ಸಂಪೂರ್ಣವಾಗಿ ನಿಮ್ಮ ಗದ್ಯ ಭಾಗ ಪದ್ಯ ಭಾಗ ಮುಗೀತು. ಈಗ ದೀರ್ಘ ಗದ್ಯ ಅಂತ ಇದೆ. ಇದು ನಿಮಗೆ 25 ಅಂಕಗಳಿಗೆ ಬರುತ್ತೆ. ಅಂದರೆ ಕೃಷ್ಣೇಗೌಡನ ಆನೆ ಅಂತ ದೊಡ್ಡ ದೀರ್ಘ ಗದ್ಯ ಪಾಠ ಇದೆ ಅಲ್ವಾ ಬುಕ್ಕು, ಅದು ನಿಮಗೆ ಟೋಟಲ್ಲು 25 ಮಾರ್ಕ್ಸಿಗೆ ಬರುತ್ತೆ. 3 MCQ ಬರುತ್ತೆ, 2 ಅಂಕದ 4 ಪ್ರಶ್ನೆಗಳು ಬರುತ್ತೆ ಹಾಗೂ 3 ಅಂಕದ 2 ಪ್ರಶ್ನೆಗಳು, 4 ಅಂಕದ 2 ಪ್ರಶ್ನೆಗಳು ಅಂತ ಹೇಳಿದರೆ ಮಕ್ಕಳೇ ಅರ್ಥವೇನು? ಕೃಷ್ಣೇಗೌಡನ ಆನೆ ಸಂಪೂರ್ಣವಾಗಿ ಓದ್ಕೊಂಡು ಆಯಿತಾ, ನಂತರದಲ್ಲಿ ಎಲ್ಲ ಪದ್ಯಗಳು ಪೂರ್ತಿಯಾಗಿ ಓದ್ಕೊಂಬಿಟ್ರೆ ಪದ್ಯಗಳು 43 ಅಂಕಗಳು ಪ್ಲಸ್ 25 ಅಂಕಗಳು ಎಷ್ಟಾಯಿತು? 68 ಅಂಕಗಳು. ಬರೀ ಪಾಠಗಳು ಬಿಟ್ಟು ಬರೀ ಇಷ್ಟನ್ನು ಓದಿದ್ರು ಕೂಡ ನಿಮಗೆ 68 ಅಂಕಗಳು ಬಂದು ಆರಾಮಾಗಿ ಬೀಳ್ತವೆ. ಜೊತೆಗೆ ನಿಮಗೆ ಗ್ರಾಮರ್ ಇದೆ, ಅದನ್ನು ಭಾಷಾಭ್ಯಾಸ ಅಂತ ಕರಿತೀವಿ. ಅದು ನಿಮಗೆ ಟೋಟಲ್ಲು 20 ಮಾರ್ಕ್ಸಿಗಿದೆ ಗ್ರಾಮರು, ಹೌದಲ್ವಾ? ಟೋಟಲ್ಲು ನಿಮಗೆ ಕ್ವಶನ್ ಪೇಪರ್ ಬಂದು 120 ಮಾರ್ಕ್ಸಿಗೆ ರೆಡಿ ಆಗುತ್ತೆ. 80 ಮಾರ್ಕ್ಸಿಗೆ ನೀವು ಎಕ್ಸಾಮನ್ನು ಬರೀತಾ ಇರ್ತೀರಾ. 40 ಅಂಕದ ಎಕ್ಸ್ಟ್ರಾ ಕ್ವಶನ್ಸು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತವೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಏನಾದರೂ ತೊಂದರೆ ಇದ್ದಲ್ಲಿ, ಏನಾದರೂ ಹೆಲ್ಪ್ ಬೇಕಾದಲ್ಲಿ ತಾವುಗಳು ಕಮೆಂಟ್ ಮುಖಾಂತರ ನಮಗೆ ಮೇಲ್ ಮಾಡಬಹುದು ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.